ಗಂಗಮ್ಮ ಇದ್ದಾರೇನಮ್ಮ? ಇದ್ದಾರೆ. ಗಂಗಮ್ಮ, ಗದ್ದೆ ಮಾರಿದ ದುಡ್ಡಲ್ಲಿ ಓದ್ನೋಡ್ ಸಾಲ ಎಲ್ಲ ತೀರಿಸೋದ್ರಂತೆ. ಅದು ಸರಿ, ಕಂಡ ಋಣದಲ್ಲಿ ಯಾಕೆ ತಾನೇ ಬದುಕಬೇಕು ಅಲ್ವಾ? ನಮ್ಮ ಸೀತಾಲಕ್ಷ್ಮಿನೂ ನಿಮಗೆ ಒಂದಿಷ್ಟು ಸಾಲ ಕೊಟ್ಟಿದ್ಲಂತೆ. ನೀವು ದುಡ್ಡು ಕೇಳಕ್ಕೆ ಬಂದ್ರ ಶಾಸ್ತ್ರಿಗಳೇ? ನಾ ದುಡ್ಡು ಕೇಳಕ್ಕೆ ಬರಲಿಲ್ಲ, ನಿಮ್ಗೊಂದು ವಿಷಯ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಏನದು? ಈಗ ನಿಮ್ಮ ಗ್ರಹಗತಿ ಚೆನ್ನಾಗಿಲ್ಲ. ಒಂದು ಶಾಂತಿ ಮಾಡಿಸಿ ನಾನಾಗಲೇ ಹೇಳಿದ್ದೆ, ನೀವು ಕಿವಿ ಮೇಲೆ ಹಾಕ್ಕೊಳ್ಳಿಲ್ಲ. ಈಗಲೂ ಏನು ತಡ ಆಗಿಲ್ಲ. ಒಂದು ಶಾಂತಿ ಮಾಡಿಸಿ ನಿಮ್ಮ ಕಷ್ಟ ಎಲ್ಲ ತೀರುತ್ತೆ ಅಂತ ಹೇಳಿ ಹೋಗೋಕೆ ಬಂದೆ. ಶಾಸ್ತ್ರಿಗಳೇ, ಶಾಂತಿ ಹೋಮ ಅಂದರೆ ತುಂಬ ಖರ್ಚಿನ ಮಾತು. ಸಾಲ ತೀರಿಸಿ ಕೈಯೆಲ್ಲ ಖಾಲಿ ಮಾಡ್ಕೊಂಡಿದ್ದೀನಿ. ಮತ್ತಷ್ಟೊಂದು ಎಲ್ಲಿಂದ ತರಲಿ? ಕೈ ಖಾಲಿ ಆಗಿದೆಯಾ? ಮತ್ತೆ ಅಪ್ಪಣ್ಣ ಹೇಳ್ದ ಗದ್ದೆ ಮಾರಿ ಕಾಸಲ್ಲಿ 700 ರೂಪಾಯಿ ನಿಂತಿದೆ ಅಂತ. ಹೌದೇನಾ? ಅದನ್ನೆಲ್ಲ ಯಾಕೆ ಹೇಳ್ತೀವ? ಅದರಲ್ಲಿ ಒಂದು 200-250 ರೂಪಾಯಿ ಖರ್ಚು ಮಾಡಿದ್ರು ಶಾಂತಿ ಮಾಡಿಬಿಡಬಹುದು. ಶಾಸ್ತ್ರಿಗಳೇ, ಆ ರೇವಣ್ಣ ಒಂಥರ ಆಸೆ ತೋರಿಸಿ ಖರ್ಚು ಮಾಡಿಸ್ದ, ನೀವು ಇನ್ನೊಂಥರ ಖರ್ಚು ಮಾಡ್ಸೋಕೆ ಹೊರಟಿದ್ದೀರಾ. ಏನಂಜಿ, ನಿನ್ನ ಕೆಲಸ ನೀನು ಹೊಡೋಗು. ಇಲ್ಲ ಅತ್ತೆ, ಸಾಲ ತೀರಿಸಿ ಉಳಿದಿದ್ದ ಹಣನ ಜೋಪಾನ ಮಾಡಿ, ಮುಂದೆ ಬೇಕಾಗತ್ತೆ. ನೋಡು, ಮನೆ ಹೇಗೆ ನಡೆಸ್ಬೇಕು ಅಂತ ನೀನು ನನಗೆ ಹೇಳ್ಕೊಡ್ಬೇಡ, ನನಗದು ಗೊತ್ತು. ಇಷ್ಟು ದಿನ ನೀವು ಮನೆ ನಡೆಸಿ ಚಂದಾನ ನಾನು ನೋಡಿದ್ದೀನಿ, ಇನ್ನಾದರೂ ನನ್ನ ನಡ್ಸಕ್ ಬಿಡಿ. ಅಯ್ಯ ಶಾಸ್ತ್ರಿಗಳೇ, ನೀವು ಬಂದ ಕೆಲಸ ಆಯ್ತು, ಇನ್ನು ಹೊರಡಿ. ಸರಿಮ್ಮ, ನಾ ಬರ್ತೀನಿ. ಇವ್ದು ಯಾಕೋ ಅತಿ ಆಯ್ತಲ್ಲೋ. ನೆನ್ನೆ ಚೆನ್ನಿಗ್ನ ಹತ್ರ ಬೇರೆ ಹೋಗೋಣ ಅಂತಿದ್ಲಂತೆ. ಇವತ್ತು ನನ್ನ ಮಾತನ್ನೇ ಕೇಳಿ ಅಂತಾಳೆ. ಇವನ್ನ ಮನೆ ಬಿಟ್ಟು ಓಡಿಸಿದ್ರು ಕೇಳು. ಏನ್ ಮಾಡ್ತಾ ಇದ್ದೀರಾ ಅತ್ತೆ? ಅದನ್ನೆಲ್ಲ ಯಾಕೆ ಬಿಸಿಲಿಗೆ ಹಾಕ್ತಾ ಇದ್ದೀರಾ ಅತ್ತೆ? ಪಾರ್ವತಿ, ಏನಾಯ್ತೆ? ಪಾರ್ವತಿ, ಪಾರ್ವತಿ, ಅಯ್ಯ ಅತ್ತೆ, ಏನ್ ಮಾಡ್ತಾ ಇದ್ದೀರಿ ಅತ್ತೆ? ಯಾಕೆಲ್ಲ ಆಚೆ ತಂದು ಹಾಕ್ತಾ ಇದ್ದೀರಾ? ಅಕ್ಕೆ ಅಂತ ಕೇಳ್ತಿದ್ದೀರ ಮಳ್ಳಿ? ಬೇರೆ ಮನೆ ಮಾಡಿ ಅಂತ ನೆನ್ನೆ ರಾತ್ರಿ ಚೆನ್ನಿಗನ್ ಕಿವಿ ಕಚ್ತಿದ್ಯಂತೆ. ಅವನ್ಯಾಕೆ ಬೇರೆ ಹೋಗ್ತಾನೆ? ನಿನ್ನೆ ಈ ಮನೆಯನ್ನು ಹೊರಗೆ ಹಾಕ್ತೀನಿ. ಎಲ್ಲಿಗೆ ಹೋಗ್ತೀಯ ತೊಲಗ ಹೋಗು. ಗಂಗವನಿಗೆ ಏನಾಗಿದೆ? ಆ ಮಗನ ಹಂಗ್ ದಬ್ತಾಳಲ್ಲ.
ಅದು ಮನೆಯಲ್ಲಿ ಜಿರಳೆ ತುಂಬ ಹೆಚ್ಚಾಗಿದೆ, ಅದಕ್ಕೆ ಪಾತ್ರೆನೆಲ್ಲ ಬಿಸಿಲಿಗೆ ಹಾಕಿದ್ದಾರೆ. ನೀವು ಹೋಗಿ ನಿಮ್ಮ ಕೆಲಸ ನೋಡಿ. ಹೋಗ್ರಣ್ಣ. ನಡಿ ಹೋಗ, ಬಂದ್ರವ. ಬಾವ ಹೋಗುವ, ಬಾ. ಪಾರ್ವತಿ, ಇದೆಲ್ಲ ಒಳಗೆ ತಗೊಂಡು ಹೋಗಿ. ಮುಂದೆ ಹೋಗ್ಲಿ, ಕೇಳಿಸ್ತಿಲ್ವೇನೆ? ಈ ಮನೆಯಲ್ಲಿ ನಿನ್ಗಿನ್ ಜಾಗ ಇಲ್ಲ. ನೀನ್ ಅನಿಷ್ಟ ಕಾಲು ಈ ಮನೆ ಹೊಸ್ಲು ಮೆಟ್ಕೂಡ್ದು. ನಡಿ ಆಚೆ. ಐನೋರೆ, ಏನಪ್ಪ? ಗಂಗಾವರು ಶಾನ್ಭೋಗರಮ್ಮನ ಈಚೆ ಹಾಕ್ಬಿಟ್ಟಿದ್ದಾರೆ. ಅಯ್ಯೋ, ಈಚೆ ಹಾಕ್ಬಿಟ್ಟಿದಾರ? ಹ್ಞೂ ಐನೋರೆ, 8 ಸಲ ಬಾಗಿಲು ತೆಗೆದ್ರು ಒಳಗೆ ಕರ್ಕೋತಿಲ್ಲ. ಅದಕ್ಕೆ ನಮ್ಮ ಅಪ್ಪಾಜಿ ನಿಮ್ಮನ್ನು ಕರ್ಕೊಬಾ ಅಂತ ಹೇಳಿದ್ದಾರೆ. ಬೇಗ ಬನ್ನಿ ಐನೋರೆ. ಅಯ್ಯೋ ಶಿವನೇ, ಬಂದೆ. ನಡಿ ನಡಿ. ವಯಸ್ಸು ಆಯ್ತಾ ಜನ ಮಾಗ್ತಾರೆ. ಈ ಗಂಗವ್ವಗೆ ಸಿಟ್ಟು ಸೆಡು ಏರ್ತಾನೆ ಐತೆ. ಅಯ್ಯೋ ಶಿವನೇ. ಇಷ್ಟೊತ್ತು ಬೊಗಳು ಕೇಳಿಲ್ವೇನೆ? ತಿರ್ಗಾ ಬಾಗಲ್ ತರ್ತೀಯ? ಏನು ಪ್ರಯೋಜನ ಇಲ್ಲ ಐನೋರೆ. ಅವ್ರು ಆಗ್ಲಿಂದ ಆ ಮಾತೇ ಹೇಳ್ತಿದ್ದಾರೆ. ಇರವ, ಅವ್ರು ಹೊರಗಡೆ ಬರಲಿ, ನಾನು ಒಂದಪ್ಪ ಹೇಳಿ ನೋಡ್ತೀನಿ. ಜಗ ಮುಂದೆ ನಿಂಗೆ ನಾಲ್ಕು ಬಡದ್ರೇನೆ ಬುದ್ಧಿ ಬರೋದು. ನಿಮಗೆ ಓಹೋ, ನಿನ್ ಕರ್ಸಿದ್ಲ ಈ ಐನಾತಿ? ಗಂಗವ್ವರೇ, ನೀವು ಮಾಡ್ತಿರೋ ಸರಿಯಾಗಿಲ್ಲ. ನಂಜವ್ವ ನಿಮ್ಮ ಸೊಸೆ, ಆಕೆ ಏನಾದರೂ ತಪ್ಪು ಮಾಡಿದ್ರೆ 4 ಮಾತು ಬೋದು ಬುದ್ಧಿ ಹೇಳಿ. ಅದು ಬಿಟ್ಟು ಮನೆ ಜಗಳನ್ನ ಬೀದಿಗೆರ್ಚಿದ್ರೆ ನಿಮ್ಮರ್ವಾದೆ ತಾನೇ ಹೋಗೋದು. ಎಲ್ಲಾನು ಬಿಟ್ಟನು, ನಿನ್ಗಾಕಯ್ಯ ನಮ್ಮನೆ ಉಸಾಬ್ರಿ. ಆ ಮಕ್ಕಳ ಮುಖ ನೋಡಿ, ನಿಮ್ ರಕ್ತ ತಾನೇ ಹಂಚ್ಕೊಂಡು ಹುಟ್ಟಿರೋದು. ಅವೇನ್ ತಪ್ಪು ಮಾಡವೆ? ಅವ್ರನ್ಯಾಕೆ ಹೊರಗಡೆ ಹಾಕಿದ್ದೀರಿ? ಕರ್ಕೊಳ್ಳಿ ಮನೆ ಒಳಕ್ಕೆ. ನೋಡು, ನಾವು ಒಳಗ್ ಸೇರ್ಸುದಿಲ್ಲ, ಅಂದ್ಮೇಲೆ ಸೇರ್ಸುದಿಲ್ಲ. ಏನ್ ಮಾಡ್ತೀಯಾ? ಗಂಗವ್ವೇ, ನನ್ನ ಮಾತು ಕೇಳಿ. ಮಕ್ಕಳು ದೇವರಿದ್ದಂಗೆ. ಈಗ ನೀವು ಆ ದೇವ್ರನ್ನೇ ಬೀದಿಗೆ ಎಸ್ದಂಗೆ ಆಯ್ತು. ನೀನ್ ನನಗೆ ಬುದ್ಧಿ ಹೇಳೋ ಹಂಗಾದ್ಯಾ? ನೋಡು, ನೀನ್ ಈ ತತ್ವ ಪುರಾಣ ಎಲ್ಲ ಗುಡಿಲಿ ಹೇಳು. ಕೆಲಸ ಇಲ್ದವ್ರು 4 ಜನ ಕುತ್ಕೊಂಡು ಕೇಳಿಸ್ಕೋತಾರೆ. ಅದನ್ನೆಲ್ಲ ಇಲ್ಲಿ ತೆಗಿಬೇಡ. ಅಪ್ಪಣ್ಣ ಚೆನ್ಗ ಬಡ್ರ, ರತ್ ಬೀದಿ ಸ್ವಲ್ಪ ಕೆಲಸ ಇದೆ, ಹೋಗ್ಬಿಟ್ಟು ಬರೋಣ. ನನ್ನ ಸಂಸಾರ ಅಂದ್ರೆ ಹಾಲು ನೀರು ಇದ್ದಾಗಿತ್ತು. ಎಲ್ಲಿಂದ ಬಂದ್ರು 2 ಸೊಸೆಗಳು ಮನೆ ಮುರಿಯೋಕೆ ನೋಡ್ತಾರೆ. ಅದೇ ನನ್ನ ಮಕ್ಕಳು ನೋಡು, ಒಂದು ವಜ್ರ ಆದ್ರೆ ಒಂದು ಮಾಣಿಕ್ಯ, 2 ರತ್ನಗಳು. ಇಲ್ಲ ಐನೋರೆ, ಅತ್ತೆ ಮಾತಾಡೋ ಥರ ನೋಡಿದ್ರೆ ಇನ್ನಮ್ಮನ್ನು ಒಳಗೆ ಸೇರಿಸಿಲ್ಲ ಅನ್ಸುತ್ತೆ. ಮಾಮಗ, ಅಳ್ಬೇಡ.
ಮಂಜವ್ವ, ಸಂಜೆವರೆಗೂ ಕಾಯಿ. ಅವ್ರ ಸಿಟ್ಟು ಕಡಿಮೆ ಆಗ್ಬೋದು, ಮೆತ್ತಗೆ ಆಗ್ಬೋದು. ನಿನಗಲ್ದೇ ಇದ್ರು ಈ ಮಕ್ಕಳಿಗೋಸ್ಕರನಾದ್ರೂ ಬಾಗಲ್ ತೆಗಿಬೋದು. ನಮ್ಮತ್ತೆ ಹಠದಲ್ಲಿ ಯಾವ ವಿಶ್ವಾಮಿತ್ರಂಗೂ ಕಮ್ಮಿ ಇಲ್ಲ ಅಂತ ನಿಮಗೆ ಗೊತ್ತಲ್ಲ ಐನೋರೆ. ಈ ಮನೆ ಬಾಗಿಲು ನನ್ನ ಪಾಲ್ಗೆ ಯಾವತ್ತೂ ಮುಚ್ಚಿತು ಅಂತಲೇ ಲೆಕ್ಕ. ಒಂದು ವೇಳೆ ಹಂಗೆ ಆಯ್ತು ಅನ್ನು, ಮುಂದೇನು ಮಾಡಬೇಕು ಅಂತ ಇದೆಯವಾ? ನಾಲ್ಕು ದಿನ ಟೌರ್ಗೆ ಹೋಗ್ಬಿಡ್ವಾ, ಪಂಚಾಯತಿ ಸೇರಿಸೋಣ, ಎಲ್ಲ ಸರಿ ಹೋಗುತ್ತೆ. ನನ್ನ ತವರಿನ ವಿಷಯ ನಿಮಗೆ ಗೊತ್ತೇ ಇದೆಯಲ್ಲ ಐನೋರೆ. ಅಪ್ಪ ಇಲ್ಲದ ಮನೆ ಅದು. ಅಣ್ಣನೂ ಈ ಕೆಲಸ ಕಳ್ಕೊಂಡಿದ್ದಾರೆ. ನಾನು ಯಾಕೆ ಅವ್ರಿಗೆ ಹೊರೆ ಆಡಿದೆ? ಈ ಗಂಡನಿಗೂ ಬೇಡವಾಗಿದ್ದೀನಿ ಅಂದಮೇಲಂತೂ ಮತ್ತಷ್ಟು ಕಾಲ್ ಕಸ ಹಾಕ್ತೀನಿ. ಹೋಗ್ರಪ್ಪ, ನಿಮ್ಮ ಕೆಲಸ ನೋಡ್ಕೊ ಹೋಗಿ. ಚೆನ್ನಿಗರಾಯ ಬರೀ ಬೋಳೆ ಮನುಷ್ಯ. 4 ದಿನ ಆದ್ಮೇಲೆ ಹಳೆ ಗೋಡೆ ಹುಡ್ಕೊಂಡು ಬರುತ್ತೆ ಬಿಡು. ಅಲ್ಲಿವರೆಗೂ ಎಲ್ಲಾದರೂ ಇರೋಕ್ಕೆ ಜಾಗ ಬೇಕಲ್ಲ. ಬೇರೆ ವ್ಯವಸ್ಥೆ ಆಗೋವರೆಗೂ ನಿಮ್ಮ ಗುಡಿಲೇ ಒಂದು ಮೂಲೆಯಲ್ಲಿರ್ತೀನಿ, ಆಗಲ್ವಾ? ಗುಡಿಲ್ ಬಂದು ಇರು ಅಂತಲೂ ಬೇಡ ಅಂತಲೂ ಹೇಳೋಕ್ಕೆ ನಾನು ಯಾರು ಕಣವ? ಗುಡಿ ನಂದಲ್ಲ, ಆಳು ಗುಡಿ. 4 ಜನ ಯಾತ್ರಿಕರು ಬರ್ತಾರೆ ಹೋಗ್ತಾರೆ, ನೀನೂ ಬಂದಿರು. ಆದರೆ ಆದರೆ ಏನು ವಿಷಯ ಐನೋರೆ? ನಿನ್ನ ಅತ್ತೆ ಹೊಲಸ್ ನಾಲ್ಗೆಗೆ ನಾನು ಎದುರ್ಕೋತೀನವ. ನೀನು ಗುಡಿಯಾಗಿ ಬಂದಿದ್ರೆ ಆಡ್ಕೊಳ್ಳೋರ್ ನಾಲ್ಗೆಗೆ ಒಂದು ಸುದ್ದಿ ಸಿಕ್ಕದಂಗೆ ಆಯ್ತದೆ. ಅದಕ್ಕೆ ಅದು ಸರಿನೇ. ಇರ್ಲಾರ್ದೆ ಇರುವೆ ಬಿಟ್ಕೊಂಡ್ರು ಅಂತ ಯಾಕಾಗಬೇಕು? ಸಂಜೆ ಗಂಟ ಕಾಯವ, ನಿಮ್ಮತ್ತೆ ಒಳಗೆ ಸೇರಿಸ್ಕೋಬೋದು. ಪಾತ್ರೆ ತಂದಿಡು, ತಗೊಳಮ್ಮ. ಹೇಳಿ ಪಾರ್ವತಿ, ಒಳಗೆ ಹೋಗಿ ಮಲ್ಕೊಳ್ಳೋಣ ಬಾ. ಅಯ್ಯೋ, ನಂಜಮ್ಮನ ಮಕ್ಕಳನ್ನ ಒಳಗೆ ಸೇರಿಸ್ಕೊಳ್ಳೇ ಇಲ್ಲ. ಇವ್ರು ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ. ಅಳಬೇಡ ಪಾರ್ವತಿ.
ಐನೋರೆ, ನಂಜವ್ವ, ಅಂತೂ ನಾ ಹೇಳ್ದಂಗೆ ಆಯಿತು. ನಮ್ಮ ಅತ್ತೆಯವರು ನಮ್ಮನ್ನು ಮನೆ ಒಳಗಡೆ ಬಿಟ್ಕೊಳ್ಳೇ ಇಲ್ಲ. ಅದಕ್ಕೆ ನೀವು ಬೇಡ ಬೇಡ ಅಂದರೂ ನಾ ಇಲ್ಲಿಗೆ ಬಂದೆ. ಭಾವ, ಈ ಸರ್ವತ್ನಾಗೆ ಈ 2 ಮಕ್ಕಳನ್ನು ಕಟ್ಕೊಂಡು ಎಲ್ಲೋಯ್ತಾ ಹೇಳು? ಬಾ, ಕುಂತ್ಕೋ ಬಾ. ಐನೋರೆ, ನನ್ನ 2 ಮಕ್ಕಳು ಬೆಳಗಿಂದ ಏನೂ ತಿಂದಿಲ್ಲ, ಹಸ್ಕೊಂಡೇ ಇದೆ. ಶಾನ್ ಬೋಗ್ರೆ ಹೆಂಡತಿಯಾಗಿದ್ಕೊಂಡು ಯಾರ್ಯಾರ್ದು ಮನೇಲಿ ಬೇಡೋಕೆ ನಂಗೆ ಮನ್ಸಾಗ್ತಿಲ್ಲ. ಇವಾಗ ತಿನ್ನೋಕ್ಕೇನಾದರೂ ಸಿಗುತ್ತಾ? ಏನ್ ಮಾತು ಅಂತ ಆಡ್ತೀಯವ್ವ? ಮಕ್ಕಳಿಗಂತೂ ತನ್ನ ಮಡ್ಗಿ ಅಂತ ಕೇಳೋಕು ಈಟೊಂದು ಸಂಕೋಚ ಪಟ್ಕೊಂಡ್ರೆ ಹೆಂಗವ್ವ? ಹಾಗಲ್ಲ ಏನೋರೆ, ನೀವೇ ಕಂತೆ ಭಿಕ್ಷೆ ಮಾಡ್ಕೊಂಡು ಊಟ ಮಾಡ್ತೀರಾ. ಹಾಗಿರುವಾಗ ನಾವು ನಿಮ್ಮ ಹತ್ರ ಭಿಕ್ಷೆ ಕೇಳಿದ್ರೆ ನಿಮ್ಮ ಊಟ ಕಿತ್ಕೊಂಡು ತಿಂದಾಗಲ್ವಾ? ನಂಜವ್ವ, ನಾನು ದಿನಾಗ್ಲೂ ಯಾರಿಗಾದರೂ ಒಂದು ತುತ್ತು ಅನ್ನ ಇಕ್ಕೆ ನಾನು ಊಟ ಮಾಡೋದು. ಇವತ್ತು ಯಾರೂ ಸಿಕ್ನಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಅಷ್ಟರ ಹಾಗೆ ನೀವು ಬಂದ್ರಿ. ಆ ಶಿವನೇ ನಿಮ್ಮನ್ನಿಲ್ಲಿ ಕಳಿಸೋನೆ. ತಗೋವ, ಆ ಕಡೆ ಒಲೆ ಐತೆ, ಅನ್ನಕ್ಕೆ ನೀರು ಮುಡುಗು. ಅನ್ನ ಆಗೋ ಗಂಟ ಈ ಹಣ್ಣು ತಿನ್ನು. ನಮ್ಮ ಮಾವನವ್ರನ್ನ ಪುಣ್ಯಾತ್ಮರು ಅಂತ ಹೇಳ್ತಿದ್ರಂತೆ. ಏನು ಪುಣ್ಯನೋ ಏನೋ, ಇವತ್ತು ಅವ್ರ ಮೊಮ್ಮಕ್ಕಳು ಭಿಕ್ಷೆ ಮಾಡ್ಕೊಂಡು ತಿನ್ನೋ ಹಂಗಾಗಿದೆ. ಚೇಚೆ, ಬಿಡ್ತು ಅನ್ನವ, ಹಂಗೆಲ್ಲ ನೀನು ನೊಂದ್ಕೋಬಾರ್ದು. ಹೋಗೋಗು, ಮೊದಲು ಅನ್ನ ಮಾಡು. ಶಿವ, ಸಣ್ಣನಹಳ್ಳಿ ಪಟೇಲ್ ಗುಂಡೇಗೌಡರು ನಿಂಗೆ ಗೊತ್ತಲ್ವಾ? ಗುಂಡೇಗೌಡರು ಗೊತ್ತಿಲ್ಲದೆ ಏನೇನವ್ರೆ, ಆ ಗ್ರಾಮ ಚಾನ್ಬೋಕೇನೋ ನಮ್ಮದೇ ಅಲ್ವಾ? ಯಾಕೆ ಕೇಳಿದ್ರಿ? ಈಗ ಗಂಗವ್ವ ಅವರು ನಿನ್ನ ಮನೆಗೆ ಬಿಟ್ಕೊಳ್ಳೋಕ್ಕಿಲ್ಲ ಅಂದರೆ ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೋಬೇಕಲ್ವಾ? ಗುಂಡೇಗೌಡರು ಉಗ್ರಾಣಕ್ಕೆ ಅಂತ ಒಂದು ಮನೆ ಮಾಡಿದವ್ರೆ. ಟೆನೆನ್ಸಿ ಕಾಯ್ದೆ ಬಂದ್ಮ್ಯಾಕೆ ಗೇಣಿ ಭತ್ತ ಇಲ್ವಲ್ಲ, ಅದು ಹಂಗೆ ಖಾಲಿ ಬಿದ್ದೈತೆ. ನೀನಲ್ಲಿ ವಾಸ ಮಾಡ್ಬೋದಲ್ವಾ? ನಾ ಹೋಗಿ ಕೇಳಿದ್ರೆ ಕೊಡ್ತಾರ ಐನೋರೆ? ಊರ್ ಶಾನ್ ಬೋಗ್ರು ಮನೆ ಬೇಕು ಅಂದರೆ ಯಾರು ತಾನೇ ಕೊಡೋಕ್ಕಿಲ್ಲ ಅಂತಾರೆ. ಗುಂಡೇಗೌಡರು ತುಂಬ ಒಳ್ಳೆ ಮನಸ್ಸರು. ಯಾರು ಸಹಾಯ ಕೇಳಿದ್ರು ಇಲ್ಲ ಅನ್ನಕ್ಕಿಲ್ಲ. ನೀನು ಹೋಗಿ ಒಂದು ಮಾತು ಕೇಳು. ಅವ್ರು ಕೊಡೋಕ್ಕಿಲ್ಲ ಅಂದರೆ ನಾನು ಒಂದು ಮಾತು ಹೇಳ್ತೀನಿ. ಆಯಿತು ಐನೋರೆ, ನಾಳೆನೇ ಹೋಗಿ ಕೇಳ್ತೀನಿ. ಒಡಲ ತುಂಬ ಬವಣೆ ಕೆಂಡ ಮಡಿಲು ಕುದಿವ ಕಡಲು ದಿನವೂ ಪ್ರಶ್ನೆ ಮೇಲೆ ಪ್ರಶ್ನೆ ಎರಗಿ ಸಿಡಿವ ಸಿಡಿಲು
ಸಹಿಸಿ ಮುಂದೆ ಪಯಣ ಬದುಕೆ ವಿಸ್ಮಯ ರಂಗ. ಎಲ್ಲೋ ಅಡಗಿ ಕುಳಿತ ಬಾಣ ಇರವು ವಿಷಮ ಸಂಗ. ಹೃದಯ ಗೃಹವೇ ಬಿರಿದು ಭಂಗ ಬಾಳುವಳಲ ಬಳಗ. ಹೃದಯ ಗೃಹವೇ ಬಿರಿದು ಭಂಗ ಬಾಳುವಳಲ ಬಳಗ.